ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನು ಮೊದಲೇ ಹೇಳಿದೆ, ಯಾವ ಕ್ರಾಂತಿನೂ ಇಲ್ಲ. 2028ರವರೆಗೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯಕ್ಕೆ ಕ್ರಾಂತಿ ಇಲ್ಲ, ಬರೀ ವಾಂತಿ ಅಂತ ಲೇವಡಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಯಾವ ಕ್ರಾಂತಿನೂ ಆಗಲ್ಲ. ಸೆಪ್ಟೆಂಬರ್ ಆಯಿತು, ನವೆಂಬರ್ ಆಯಿತು, ಸಂಕ್ರಾಂತಿ ಆಯಿತು. ಅಂದರೆ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ವಿಶ್ವಾಸ ಹೊರಹಾಕಿದ್ದಾರೆ ಜಮೀರ್ ಅಹಮದ್. ನವಂಬರ್ ಕ್ರಾಂತಿನಿಲ್ಲ, ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಬ್ಬಯಿಂದ, ಜಬ್ಬಾರೋರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿರಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು, ಬೀದಿಗೋ ದಾಸೆ ಆಗಲಿ, ಹೈಕಮಾಂಡಲ್ಲಿ ನಾವು ಒಪ್ಕೊಳ್ತೀವಿ. ನವಂಬರ್ ಕ್ರಾಂತಿನಿಲ್ಲ, ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ನೋಡ್ತಾ ಇದ್ದೀವಿ ಈಗ ಡಿ ಕೆ ಶಿವಕುಮಾರ್ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಆಸೆ ಕನಸನ್ನು ಇನ್ನೂ ಜಾಸ್ತಿ ಕಾಣ್ತಾನೆ ಇದ್ದಾರೆ. ಇಲ್ಲಿ ನೋಡಿದರೆ ಸಿಎಂ ಆಪ್ತರು 28ವರೆಗೂ ಅವರೇ ಗಟ್ಟಿಯಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಯಾವುದೇ ಸ್ಪಷ್ಟನೆ ಕೊಡದೇ ಇದ್ರೂ ಕೂಡ ಅವರ ಆಪ್ತ ವಲಯ ಕಾನ್ಫಿಡೆಂಟಲ್ಲಿ ಇದ್ದಂಗೆ ಕಾಣಿಸ್ತಿದೆ ಅಂತ, ಅದು ಹಾಗೆ ಕಂಟಿನ್ಯೂ ಆಗ್ತಿದೆ ಅನ್ನೋದು ಇದು ಸಹಜನ, ಹೇಗೆ ಅನ್ನೋದು? ಅದು ಅಂದ್ರೆ ತಿಂಗಳ ಮೇಲೆ ಒಂದು ತಿಂಗಳ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಆಗುತ್ತೆ, ಉಗಾದಿ ಆಗುತ್ತೆ ಅನ್ನೋದು ಮಾತು ಕೇಳಿ ಬರ್ತಾ ಇತ್ತು. ಅವಾಗ ಇದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ 2.5 ವರ್ಷ ನಾನು, 2 ವರ್ಷ ನೀನು ಅನ್ನೋ ಮಟ್ಟಿಗೆ ಚರ್ಚೆ ಆಗಿದ್ದ ಹಿನ್ನೆಲೆಯಲ್ಲಿ ನಾನೇ ಮುಂದಿನ ಸಿಎಂ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಭೇಟಿಯಲ್ಲಿ ದೊಡ್ಡ ಮಟ್ಟದ ಲಾಬಿ ಮಾಡ್ತಾರೆ. ಮೊನ್ನೆ ತಾನೇ ಇಲ್ಲಂದ್ರೆ ಮೈಸೂರಿನಲ್ಲಿ ಒಂದು ರನ್ವೇಲೇ ನಿಂತು ಇಲ್ಲಂದ್ರೆ ಇದಕ್ಕೆ ಸುದೀರ್ಘವಾಗಿ ರಾಹುಲ್ ಗಾಂಧಿ ಎಜಿಸಿ ವಿರುದ್ಧ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಇದರ ಬೆನ್ನಲ್ಲೇ ಮರನೇ ದಿನವೇ ಇಲ್ಲಿ ಅಂತಂದ್ರೆ ಅಂದ್ರೆ ನಿನ್ನೆ ಆ ದೆಹಲಿ ಪ್ರವಾಸವನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರೆ, ಇದರ ನಡುವೆ ಇಲ್ಲಿ ಅಂತಂದ್ರೆ ಮುಖ್ಯಮಂತ್ರಿ ಆಪ್ತ ವಲಯ ಇದೆ 2028ರವರೆಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಮಾತೇ ಇಲ್ಲ ಅಂತೇಳಿ ಕಟ್ಟಿ ಮುಗ್ದಾಗಿರ್ತಾರೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಅದರಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಇವತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡೋರು ಹೇಳ್ತಾರೆ, ಯಾವುದೇ ಈ ಹಿಂದ್ಗಡೆ ಸಹಿತ ಇಲ್ಲಿ ಅಂದ್ರೆ ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರು, ದೀಪಾವಳಿ ಕ್ರಾಂತಿ ಅಂತ ಇದ್ರು, ಯಾವುದೂ ಕ್ರಾಂತಿ ಇಲ್ಲ, ವಾಂತಿ ಇಲ್ಲ. ಈಗ ಸಂಕ್ರಾಂತಿ ಅಂತಿದ್ರು, ಸಂಕ್ರಾಂತಿ ಸಹ ಇಲ್ಲಿ ಮುಗಿತು. ಸಂಕ್ರಾಂತಿ ಮುಗಿದ ಮೇಲೆ ಮುಂದೆ ಬರೋದು ಯಾವ್ದು ಹಬ್ಬ ಅಂದ್ರೆ ಯುಗಾದಿ ಕ್ರಾಂತಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಾಂತಿ ಅನ್ನೋ ಮಾತೇ ಇಲ್ಲ. 2028ವರೆಗೂ ನಮಗೆ ನಾಯಕತ್ವ ಬದಲಾವಣೆ ಮಾತೇ ಇಲ್ಲ. 2028ರ ನಂತರ ಇಲ್ಲಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಅಂತಂದ್ರೆ ಮುಖ್ಯಮಂತ್ರಿ ಆಗ್ಬಹುದು ಅಂತ ಅವ್ರು ಇನ್ನೊಂದು ಮಾತಿದ್ರೆ, ನಾವೆಲ್ಲರೂ ಸಹ ಇಲ್ಲಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸೂಚನೆ ಕೊಡದೆ ಹಾದಿ ಹೋಗೋ ದಾಸನೇನೂ ಸಹ ಇಲ್ಲಿ ಅಂತಂದ್ರೆ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಮಾತನ್ನ ಇವತ್ತು ಜಮೀರ್ ಅಹಮದ್ ಹೇಳಿದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಹೇಳಿದಂತಂದ್ರೆ ಹೈಕಮಾಂಡ್ ಇಲ್ಲಿ ಅಂದ್ರೆ ಯಾವುದೇ ಹೇಳಲಿ, ಇವತ್ತು ಯಾವುದೇ ಒಬ್ಬರು ಹೇಳಿದ್ರು ಸಹಿತ ಹೈಕಮಾಂಡ್ ಹೇಳುತ್ತೆ ನಮ್ಗೆ ಅದೇ ಇಲ್ಲಿ ಅಂತಂದ್ರೆ ಒಂದು ಫೈನಲ್ ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೀಗಾಗಿ ಇಲ್ಲಿ ಅಂತಂದ್ರೆ ಈಗ ಅವರು ಮುಖ್ಯಮಂತ್ರಿ ಈಗಾಗಲೇ DCM ದೆಹಲಿ ಪ್ರವಾಸ ಮಾಡಿದ್ರೆ ಅವರು ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂಗ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂಗ ಅವರು ದೆಹಲಿ ಭೇಟಿ ನೀಡಿಲ್ಲ. ರಾಜ್ಯದಲ್ಲಿ ಬೇರೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ. ಹೀಗಾಗಿ ಅವರು ದೆಹಲಿ ಪ್ರವಾಸ ಹೋಗಿದ್ದಾರೆ. ಅದನ್ನ ಬಿಟ್ಟು ಇಲ್ಲಿ ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸತ್ಯಕ್ಕೆ ಅದು ಸಾಕಾರನೇ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲಿ ಅಂದ್ರೆ ಅದ್ರ ಮುಖ್ಯಮಂತ್ರಿ ಸ್ಥಾನ ಏನಿದೆ, ಮುಖ್ಯಮಂತ್ರಿ ಕುರ್ಚಿ ಏನಿದೆ ಅದು ಖಾಲಿ ಇಲ್ಲ. 2028ಕ್ಕೆ ಖಾಲಿ ಆಗುತ್ತೆ, ಅವಾಗ ಯೋಚನೆ ಮಾಡೋಣ. ಸದ್ಯಕ್ಕೆ ಇಲ್ಲಿ ಅಂದ್ರೆ ಯಾರು ಇದ್ರೆ ಮುಖ್ಯಮಂತ್ರಿ ಬದಲಾವಣೆ ಮಾತು ಯಾರು ಸಹ ಇಲ್ಲಿ ಮಾತನಾಡಬಾರ್ದು. ಹೈಕಮಾಂಡ್ ಸೂಚನೆ ಕೊಟ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಮಾತನ್ನ ಇವತ್ತು ಜಮೀರ್ ಅಹಮದ್ ಹೇಳಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.